ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ. ನಾವು ಎಷ್ಟೇ ಕರೆಕ್ಟಾಗಿ ಅನ್ನನ ಮಾಡಿದರೂ ಕೂಡ ಸ್ವಲ್ಪ ಅಲ್ಲದ ಸ್ವಲ್ಪ ಅನ್ನ ಉಳಿದಿರುತ್ತೆ. ಉಳಿದಿರುವಂಥ ಅನ್ನದಿಂದ ರುಚಿಯಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ತಡ ಮಾಡದೆ ರೆಸಿಪಿನ ಶುರು ಮಾಡೋಣ. ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಪಾತ್ರೆನ ತೊಗೊಂಡಿದ್ದೀನಿ. ಪಾತ್ರೆಗೆ ಉಳಿದಿರುವಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಅನ್ನನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಬಹಳ ಉದುರಾಗಿತ್ತು ಅಂತ ನಾನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ತಗೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿರುವಂಥ ಅನ್ನ ಇದ್ದರೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡೋದೇನು ಬೇಡ. ನಾನು ಇದೇ ರೀತಿ ಭಾಳಷ್ಟು ಸ್ನ್ಯಾಕ್ಸ್ ರೆಸಿಪೀಸ್ನ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ನೋಡಿ, ಅನ್ನನ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿದಾದಮೇಲೆ ಇದಕ್ಕೆ ನಾನು ಇವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಇದ್ದರೆ ಇದನ್ನಾದರೂ ಹಾಕ್ಕೊಳ್ಳಿ, ಬಾಂಬೆ ರವೆ ಇದ್ದರೆ ಅದನ್ನಾದರೂ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು. ಬಾಂಬೆ ರವೆ ಅಂದರೆ ಚಿರೋಟಿ ರವೆಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ. ಇದಕ್ಕೆ ನಾನು ಇವಾಗ ಸಣ್ಣದಾಗಿ ತುರಿದಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಬೀನ್ಸು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡ್ರೆ ಆಯಿತು. 1/4 ಟೇಬಲ್ ಸ್ಪೂನ್ ಅನ್ನೋಂಗೆ 2 ಸಾರ್ತಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಓಂ ಕಾಳು ಇಲ್ಲ ಅಂದರೆ ನೀವು ಜೀರಿಗೆನೂ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದಾದಮೇಲೆ ಲಾಸ್ಟಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲವನ್ನು ಹಾಕಿದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದನ್ನು ಕಲಿಸ್ಕೊಳ್ಬೇಕು. ಒಂದಕ್ಕೊಂದು ಬೆರಿಬೇಕು ನೋಡಿ, ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಚೆನ್ನಾಗಿ ಕೈಲಿಂದನೇ ಕಿವುಚ್ಕೊಳ್ತಾನೆ ಇದನ್ನು ಕಲಿಸ್ಕೊಳ್ಬೇಕು. ಇದನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇಷ್ಟೇ ಪ್ರಮಾಣದಲ್ಲಿ ಎಲ್ಲವನ್ನು ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ರುಚಿಗನುಸಾರವಾಗಿ ನೀವು ಇಲ್ಲಿ ಹೆಚ್ಚು ಕಡಿಮೆನ ಮಾಡ್ಕೊಳ್ಬೋದು. ಹಾಗೆಯೇ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನೀವು ಇಲ್ಲಿ ಹಾಕಿ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಸಹ ನೀವು ಇಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಎಲ್ಲವನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಇಲ್ಲಿ ಉಂಡೆ ಥರ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೋಡಿ, ಈ ರೀತಿಯಾಗಿ ಉಂಡೆ ಥರ ಮಾಡ್ಕೊಂಡಾದ್ಮೇಲೆ ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಆಯಿತು. ಸೇಮ್ ಕಟ್ಲೆಟ್ ಯಾವ ರೀತಿಯಾಗಿ ಮಾಡ್ತೀವ ನೋಡಿ, ಅದೇ ಶೇಪಲ್ಲಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಈ ಶೇಪ್ ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ಇದರಲ್ಲಿ ಕಡಲೆ ಹಿಟ್ಟನ್ನು ಸಹ ನೀವು ಇಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲ ಕಟ್ಲೆಟನ್ನು ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡಿ, ನಾನು ಆಲ್ರೆಡಿ ಕಟ್ಲೆಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ನಾನಿಲ್ಲಿ ಶಾಲೋ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಕೋಟಿಂಗ್ಗೆ ಅಂತ ನಾನಿಲ್ಲಿ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಾಡೋದಕ್ಕಿಂತ ಮೇಲ್ಗಡೆ ಈ ರೀತಿಯಾಗಿ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಾಗೂ ಇರುತ್ತೆ, ಹಾಗೆಯೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬ್ರೆಡ್ ಕ್ರಮ್ಸನ್ನು ನೀವು ಮನೆಯಲ್ಲಿ ಸಹ ಮಾಡ್ಕೊಳ್ಬೋದು. ಬ್ರೆಡ್ ಇದ್ದರೆ ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು, ಬ್ರೆಡ್ ಕ್ರಮ್ಸ್ ರೆಡಿ ಆಗೋಗ್ಬಿಡುತ್ತೆ. ನೋಡಿ, ಇವಾಗ ಇದೇ ರೀತಿಯಾಗಿ ಒಂದೊಂದೇ ಕಟ್ಲೆಟನ್ನು ಹಾಕ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ನೀವು ಚಿರೋಟಿ ರವೆ ಇರುತ್ತೆ ನೋಡಿ, ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಗರಿಗರಿಯಾಗಿ. ನೋಡಿ, ಒಂದು ಸೈಡೆಲ್ಲ ಚೆನ್ನಾಗಿ ಬಂದಮೇಲೆ ಮತ್ತೆ ಇವಾಗ ಈ ರೀತಿಯಾಗಿ ಹೊಳಿಸಿ ಬೇಯಿಸ್ಕೊಳ್ಬೇಕು. 2 ಸೈಡು ಚೆನ್ನಾಗಿ ಕೆಂಪಾಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ಈ ಸೈಜಲ್ಲಿ ಮಾಡಿದ್ರೆ ಕರೆಕ್ಟಾಗುತ್ತೆ. ಪೂರ್ತಿ ದಪ್ಪ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ. 2 ಸೈಡು ಪೂರ್ತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದೇ ರೀತಿಯಾಗಿ ಉರಿನ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಇಷ್ಟು ಬೆಂದರೆ ಸಾಕು. ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಉಳಿದಿರುವಂತಹ ಅನ್ನದಿಂದ ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ದೀರಲ್ವ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಂತ. ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಉಳಿದಿರುವಂತಹ ಕಟ್ಲೆಟನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕಟ್ಲೆಟನ್ನು ಮಾಡ್ಕೊಳ್ಳುವಾಗ ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಮಾಡ್ಕೊಳ್ಬೇಕು. ಪೂರ್ತಿ ಹೈ ಫ್ಲೇಮ್ನಲ್ಲಿಟ್ಟು ಮಾಡಿಬಿಟ್ರೆ ಕೆಳಗಡೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಹಸಿಯಾಗಿ ಹಾಗೆ ಉಳ್ಕೊಂಡಿರುತ್ತೆ. ಇವಾಗ ಮೇಲ್ಗಡೆ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನು ತಗೊಂಡಿರುವಂತಹ 1 ಕಪ್ ಅನ್ನದಲ್ಲಿ ಈ ಸೈಜಿನ 8 ಕಟ್ಲೆಟ್ ರೆಡಿಯಾಗಿದೆ.
ಸಾಯಂಕಾಲ ಸ್ಕೂಲಿಂದ ಮಕ್ಕಳು ಬಂದಮೇಲೆ ಮಕ್ಕಳಿಗೆ ಈ ರೀತಿಯಾಗಿ ಸ್ನ್ಯಾಕ್ಸನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ಉಳಿದಿರುವಂಥ ಅನ್ನದಿಂದ ರುಚಿಯಾಗಿರುವಂತಹ ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದು ಅಂತ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.